ಎಸ್ ಇದೀಗ ದಕ್ಷಿಣ ಕನ್ನಡದ ಕೆನರಾ PU ಕಾಲೇಜು ವಿದ್ಯಾರ್ಥಿನಿಯಾಗಿರುವಂತಹ ದೀಪಶ್ರೀ ಅವರು ನಮ್ಮ ಜೊತೆ ಇರುವಂತದ್ದು. ಕಾಮರ್ಸ್ ವಿಭಾಗದಲ್ಲಿ ಇವರು ಮೊದಲ ರ್ಯಾಂಕ್ ಅನ್ನು ಗಳಿಸಿದ್ದಾರೆ. ಎಸ್ ಇದೀಗ ನಮ್ಮ ಜೊತೆ ಕಾಲಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪಶ್ರೀ ಅವರು. ಹಲೋ ದೀಪಶ್ರೀ. ಹಲೋ ದೀಪಶ್ರೀ, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಪುಟ? ಈಗ ಕೇಳ್ತಾ ಉಂಟು ಮ್ಯಾಮ್. ಹೇಳು ಪುಟ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಹೇಗಿತ್ತು ಪುಟ ನಿನ್ನ ಒಂದು ರಿಯಾಕ್ಷನ್ ಫಸ್ಟ್ ಬಂದಿದ್ಯಾ? ಹೌದು, ನಂಗೆ ಫಸ್ಟ್ ಗೊತ್ತಾದದ್ದು ನನಗೆ ಒಬ್ಬರು ಮ್ಯಾಮ್ ಕಾಲ್ ಮಾಡಿ ಹೇಳಿದ್ರು. Okay. ಆಗ ತುಂಬಾ ಅಂದ್ರೆ ನಂಬ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದ್ಮೇಲೆ ತುಂಬಾ ಖುಷಿ ಆಯ್ತು ಮ್ಯಾಮ್. ಎಕ್ಸ್ಪೆಕ್ಟೇಷನ್ ಇತ್ತಪ್ಪಿ ನಿನಗೆ? 595 ಅಬೌವ್ ಬರ್ಬೋದು ಅನ್ಸಿತ್ತು, ಬಟ್ ಫಸ್ಟ್ ರ್ಯಾಂಕ್ ಅಂತ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಓಕೆಪ್ಪ. ಮತ್ತೆ ನಿನ್ನ ತಯಾರಿ ಎಲ್ಲ ಹೇಗಿತ್ತಪ್ಪಿ? ತಯಾರಿ ಅಂದ್ರೆ ಬರೀ ನನ್ನ ಹಾರ್ಡ್ ವರ್ಕ್ ಅಲ್ಲ ಇದು. ನನ್ನ ಪೇರೆಂಟ್ಸ್, ಲೆಕ್ಚರರ್ಸ್, ಕಾಲೇಜ್ ಮ್ಯಾನೇಜ್ಮೆಂಟ್ ಪೂರಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ. ಹಾಗೆ ಕ್ಲಾಸ್ ಅಲ್ಲಿ ಫುಲ್ ಕಾನ್ಸಂಟ್ರೇಟ್ ಮಾಡಿ ಕಲಿತಿದ್ದೆ. ಆಮೇಲೆ ಲೆಕ್ಚರರ್ಸ್ ಕೂಡ ತುಂಬಾ ಗೈಡೆನ್ಸ್ ಕೊಡ್ತಿದ್ರು. ಆಮೇಲೆ ಕಾನ್ಸೆಪ್ಟ್ಸ್ ಎಲ್ಲ ಫುಲ್ ಥರೋ ಆಗಿ ಅರ್ಥ ಆಗ್ತಿತ್ತು ನನಗೆ. ಆಮೇಲೆ ರಿವಿಷನ್, ಲಾಸ್ಟ್ ಟೈಮ್ ರಿವಿಷನ್ ಎಲ್ಲ ಪ್ರಾಪರ್ ಆಗಿ ಮಾಡಿದ್ದೆ. ಓಕೆ. ಎಷ್ಟು ಅವರ್ ಸ್ಟಡಿ ಮಾಡ್ತಿದ್ದೆ ಪುಟ ನೀನು ಒಂದು ದಿನಕ್ಕೆ? ಕಾಲೇಜ್ ಇರುವಾಗ ಒಂದು ದಿನದಲ್ಲಿ 1-2 ಗಂಟೆ ಮಾತ್ರ. ಆದ್ರೆ ವೆಕೇಶನ್ಸ್ ಅಲ್ಲಿ ಎಲ್ಲ ನಾನು ಜಾಸ್ತಿ ರಾತ್ರಿ ಓದ್ತಿದ್ದೆ, 1-2-3 ಗಂಟೆ ತನಕ ಎಲ್ಲ ರಾತ್ರಿ. ಓಕೆಪ್ಪ. ನಿನ್ನ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಅಂಕಗಳು ಬಂದಿದೆ ಅಂತ ಒಂದು ಸಲ ನಿನ್ನ ಬಾಯಲ್ಲೇ ಕೇಳುವ ಆಸೆ. ಇಂಗ್ಲಿಷ್ ಅಲ್ಲಿ 99 ಬಂದಿದೆ. ಇಲ್ಲಿ ಪಾಯಿಂಟ್ ಒಂದು ಮಿಸ್ ಆಗಿರೋದು ಇಲ್ಲ ಇಂಗ್ಲಿಷ್ ನಲ್ಲಿ. ಹೌದು. ಏನಕ್ಕೆ ಲೆಸ್ ಆಯ್ತು ಅಂತ ಗೊತ್ತಾಗಿಲ್ಲ. ಎಲ್ಲಿ ಹೋಗಿರಬಹುದು ಅಂತ? ಯಾವ ಒಂದು ಗೊತ್ತಿಲ್ಲ ಮ್ಯಾಮ್, ಅದೆಲ್ಲಿ ತೆಗಿಬಹುದು. ಓಕೆಪ್ಪ. ನೆಕ್ಸ್ಟ್ ಹೇಳ್ತಾ ಎಂತ ಇನ್ನ ಮಿಕ್ಕಿದೆಲ್ಲ ಔಟ್ ಬಂದಿರೋಂಥದ್ದು. ಹೌದು. ಓಕೆಪ್ಪ. ಇನ್ನ ನಿನ್ನ ಫ್ಯೂಚರ್ ಪ್ಲಾನ್ ಪುಟ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಕಾಮರ್ಸ್ ವಿಭಾಗದಲ್ಲಿ? ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕಂತ. ಚಾರ್ಟೆಡ್ ಅಕೌಂಟೆಂಟ್. ಓಕೆಪ್ಪ. ಅದಕ್ಕೆ ತಯಾರಿ ಎಲ್ಲ ಹೇಗಿದೆ ಅಪ್ಪಿ? ತಯಾರಿ ಈಗ ಮಾಡ್ತಾ ಇದ್ದೇನೆ. CA ಫೌಂಡೇಶನ್ಗೆ ಮೇ ಅಲ್ಲಿ ಬರಿಬೇಕಂತ ಉಂಟು. ಆಮೇಲೆ ಅದೇ ಕೋಚಿಂಗ್ ಇತ್ತು CAಗೆ. ಮತ್ತೆ ತಂದೆ ತಾಯಿಯ ಸಪೋರ್ಟ್ ಎಷ್ಟರ ಮಟ್ಟಿಗೆ ಇತ್ತು ಪುಟ ನಿನ್ಗೆ? ಫುಲ್ 100% ಸಪೋರ್ಟ್ ಮಾಡಿದ್ದಾರೆ ಅವರು. ಅವರ ಕೈಯಲ್ಲಿ ಏನೆಲ್ಲ ಆಗ್ತದೆ ಅದೆಲ್ಲ ಮಾಡಿದ್ದಾರೆ. ಹೌದು. ಯಾಕಂದ್ರೆ ಮಕ್ಕಳ ಖುಷಿಯನ್ನ, ಮಕ್ಕಳ ಭವಿಷ್ಯ ಉತ್ತಮವಾಗಿದ್ರೆ ತಂದೆ ತಾಯಿ ಮೊದಲು ಖುಷಿ ಪಡುವಂತವ್ರು. ಹೌದು ಮ್ಯಾಮ್. ಮತ್ತೆ ಇದು ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಕಾಲ್ ಮಾಡಿ ವಿಶ್ ಮಾಡ್ತಾ ಇದ್ದಾರೆ ಹೇಗೆ? ಹೌದು, ಕಾಲ್ ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ. ಮತ್ತೆ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಮ್ಯಾಮ್. ನಾನ್ಸ ಮಾಡಿದ್ದೆ, ಆದ್ರೆ ಲಕ್ ಇದ್ರೆ ಮಾತ್ರ ಸಿಗ್ಬೋದಲ್ಲ, ಹಾಗೆ. ಹೌದಪ್ಪ. ಅವರಿಸ ತುಂಬಾ ಖುಷಿ ಆಗಿದೆ. 1 ಮಾರ್ಕ್ಸ್ ಅಷ್ಟೇ ಅಲ್ವಾ? ಸೊ ಏನ್ ಪ್ರಾಬ್ಲಮ್ ಇಲ್ಲ ಬಿಡು. ಹೌದು. 599 ಅನ್ನೋದು ಕಡಿಮೆ ಅಲ್ಲಪ್ಪ, ಅದು 1 ಅಂಕ ಅಷ್ಟೇ ಹೋಗಿರೋಂಥದ್ದು. ಓಕೆಪ್ಪ. ನೀನ್ ನೆಕ್ಸ್ಟ್ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ನಿನ್ನ ಕನಸು ನನಸಾಗ್ಲಿ ಪುಟ. ಥ್ಯಾಂಕ್ ಯು ಮ್ಯಾಮ್. ಪುಟ, ಇನ್ನ ಕೊನೆಯದಾಗಿ ಈಗ ಸಾಕಷ್ಟು ಮಕ್ಕಳು ಅನುತ್ತೀರ್ಣರಾಗ್ತಾರೆ. ಅಂತ ಮಕ್ಕಳು ಬೇಗನೆ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಅಂತ ನಿನ್ನ ಫ್ರೆಂಡ್ಸ್ಗೆ ಯಾವ ಒಂದು ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀಯಪ್ಪ? ಅಂದ್ರೆ ಈಗ ತುಂಬಾ ಜನ ಎಕ್ಸಾಮ್ ಟೈಮಲ್ಲಿ ಸ್ಟ್ರೆಸ್ ಮಾಡಿಕೊಳ್ತಾರೆ, ಟೆನ್ಷನ್ ಮಾಡ್ತಾರೆ. ಅದ್ರಿಂದಲೇ 50% ಅವರು ಫೇಲ್ ಆದ ಹಾಗೆ. ಸೊ ನಾವು ಕೂಲ್ ಆಗಿರ್ಬೇಕು ಬರೆಯುವಾಗ. ನಾವು ಎಷ್ಟು ಪ್ರಿಪೇರ್ ಮಾಡಿದ್ದೇವೆ, 2 ಪ್ರಿಪರೇಟರೀಸ್ ಇರ್ತದೆ. ಸೊ ಹಾಗೆ ಸ್ಟ್ರೆಸ್ ಮಾಡ್ಬೇಕಂತಿಲ್ಲ, ಕೂಲ್ ಆಗಿ ಎಕ್ಸಾಮ್ ಬರೆದ್ರೆ ಮತ್ತೆ ಪ್ರಾಂಪ್ಟ್ಲಿ ನಾವು ನಮ್ಮ ಕರ್ತವ್ಯ ಮಾಡ್ಬೇಕು. ಹಾಗೆ. ಓಕೆ. ಸ್ಟ್ರೆಸ್ ಅನ್ನ ತೆಗೆದುಕೊಳ್ದಲೆ ಕಾನ್ಫಿಡೆಂಟ್ ಇಂದ ನಾವು ಯಾವುದೇ ಎಕ್ಸಾಮ್ ಫೇಸ್ ಮಾಡಿದ್ರೆ ಸಕ್ಸಸ್ ಖಂಡಿತವಾಗೂ ಸಿಗುವಂತದ್ದು. ಎಸ್, ಥ್ಯಾಂಕ್ ಯು ಪುಟ. ಇಷ್ಟೊತ್ತು ಕೂಡ ನಮ್ಮ ಕರುನಾಡು ವಾಹಿನಿಯ ಜೊತೆ ಮಾತಾಡದೆ ನಿನ್ನ ಫ್ಯೂಚರ್ ಉಜ್ವಲವಾಗಿರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಪಾ. ಥ್ಯಾಂಕ್ ಯು ಮ್ಯಾಮ್.